ಹಾಯ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಇವಪ್ಪ ಇವತ್ತಂತೂ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅಂತೂ ಡಾಮಿನೇಟ್ ಮಾಡಿ ಹೋದ್ರ ಹೇಳ್ಬೇಕು. ಮುಂಬೈ ಹೀರೋಸ್ ಅಂತೂ ಒಂಥರ ಒನ್ ಸೈಡೆಡ್ ಮ್ಯಾಚ್ ಮಾಡಿ ಹೋದ್ರು. ಏನ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಇವತ್ತು. ಒನ್ ಇನ್ನಿಂಗ್ಸ್ ಒಳಗೆ 171 ರನ್, ಎರಡನೇ ಇನ್ನಿಂಗ್ಸ್ ಒಳಗೆ ಅವ್ರು ಟೋಟಲ್ ಕೊಟ್ಟಿದ್ ಲೀಡ್ ಎಷ್ಟು 177 ಹೊಡೆದ್ರು. ಇದು ಫಸ್ಟ್ ಇನ್ನಿಂಗ್ಸ್ ಒಳಗೆ. ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಮತ್ತೊಂದು 100 ರನ್ ಲೀಡ್ ಕೊಟ್ಟು ಟೋಟಲ್ ಎರಡು ಇದು ಸೇರಿಸಿ ಮುಂಬೈದವ್ರು ಗೆಲ್ಬೇಕಾದ್ರೆ ಲಾಸ್ಟಿಗೆ ಎಟ್ಬೇಕಾಯ್ತು 60 ಬಾಲಿಗೆ 198 ರನ್ ಬೇಕಾಯ್ತು ಮುಂಬೈದವ್ರಿಗೆ ಗೆಲ್ಲಕ್ಕೆ. ಸೊ ಮುಂಬೈದವ್ರಿಗೆ ಹೆಂಗೆ ಆಗಬಾರ್ದು, ಓನ್ಲಿ 60 ಬಾಲಿಗೆ 197 ರನ್ ಹೊಡಿಬೇಕಾರೆ ಅಂತರ ಅದಕ್ಕೆ 85 ರನ್ಲೆ ಸೋತ್ರು ಮುಂಬೈದವರು. ಅದಕ್ಕೆಲ್ಲ ಕಾರಣ ನಮ್ಮ ಬೇರೆ ಯಾರು ಅಲ್ಲ, ನಮ್ಮ ಡಾರ್ಲಿಂಗ್ ಕೃಷ್ಣ ಅವ್ರು. ಏನು ಗುರು ಹೊಡೆದಿದ್ದವ್ರು ಫಸ್ಟ್ ಇನ್ನಿಂಗ್ಸ್ ಒಳಗೆ 100 ರನ್, ಅದು 111 ರನ್ನು ಬರೀ 36 ಬಾಲ್ಗೆ. ನಂಬ್ಲಕ್ಕಾಗಲ್ಲ ಅವ್ರ ಇನ್ನಿಂಗ್ಸ್. ಹಂಗೆ ಒಟ್ಟ ಪ್ರಾಪರ್ ಬ್ಯಾಟ್ಸ್ಮನ್ ಐತೆ. ಅವ್ರು 6 ನೋಡ್ಬೇಕಾಯ್ತು. ಧೋನಿ ಅವ್ರ ಹೆಲಿಕಾಪ್ಟರ್ ಶಾಟ್ ಇತ್ತು, ಮತ್ತು ಕೊಹ್ಲಿ ಅವ್ರ ಕವರ್ ಡ್ರೈವ್, ಮತ್ತು ಎಲ್ಲ ಅಂದ್ರೆ ಪ್ರಾಪರ್ ಇವು ಕ್ರಿಕೆಟ್ ಚಲೋ ಬ್ಯಾಟಿಂಗ್ ಆಡಕ್ಕೆ ಬರಲ್ಲ, ಹಂಗೆ ಆಡಕ್ಕೆ ಬರಲ್ಲ ತಿಳ್ತರು. ಒಗ್ದಿ ಕ್ರಿಕೆಟ್ನವ್ರಕ್ಕಿಂತ ಹತ್ತು ಆಡ್ಲತ್ತಾರ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು. ಇವನ್ನೆಲ್ಲ ನೋಡ್ರಿ ನಮ್ಮ ಇವನ್ ಪಿಚ್ಚರ್ ಬಿಡಿಸಿ ನಮ್ಮ RCB ಬೇರೆ ಕರ್ಕೊಂಡು ಅನ್ನೋರ್ತೆ ಆಡ್ಲತ್ತಾರ, ಪರಿ ಆಡ್ಲತ್ತಾರ ಈ ಡಾರ್ಲಿಂಗ್ ಕೃಷ್ಣ ಅವರು. ಅವ್ರ ಜೋಡಿ ಇವತ್ತು ಅವ್ರ ಜೋಡಿ ಕೈ ಗುಡ್ಸೋರು ಯಾರಂದ್ರೆ ನಮ್ಮ ರಾಜು ಅವರು 37 ರನ್ ಹೊಡೆದ್ರು. ಪ್ಲಸ್ ಕರಣ್ ಆರನ್ ಅವ್ರಂತೂ ಮರೆಯಂಗಿಲ್ಲ. ಅವರು ಮತ್ತು ಮಂಜುನಾಥ್ ಗೌಡ ಸೆಕೆಂಡ್ ಇನ್ನಿಂಗ್ಸ್ ಒಳಗೆ 50+ ರನ್ ಹೊಡೆದ್ರು ಅವರು. ಮಂಜುನಾಥ್ ಗೌಡ ಅವರು ಅದಕ್ಕಂತರೂ ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಇವ್ರು ಫಸ್ಟ್ ಇನ್ನಿಂಗ್ಸ್ ಒಳಗೆ ಕೃಷ್ಣ ಅವ್ರ ಇದ್ನ ನಾ ಹಿಂಗೆ ಆಡ್ತೀನಿ, ನಾ ಡಾಮಿನೇಟ್ ಮಾಡ್ತೀನಿ ಅಂತಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಮಂಜುಗೌಡ ಅವರು ಹೇಳಾಗೋರು ನಾನು ಕಮ್ಮಿ ಇಲ್ಲ ನೋಡಿ ನಾನು ಹೆಂಗೆ ಬಿಡ್ತೀನಿ ಅಂತೇಳಿ ಇವರು ಒಂದು 50 ಬಾರಿಸ್ತಾರೆ. ಒಟ್ಟೆ ನಮ್ಮ ಕಿಚ್ಚವ್ರು ಇವರು 4 or 6 ಹೊಡೆದ ಒಟ್ಟು ಆಟ ಫುಲ್ ಮಜಾ ಬಂತು ಇವತ್ತು. ಮ್ಯಾಚ್ ಅಂತೂ ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ನೀವು ಒಂಥರ ಪೂರ ಇದನ್ನ ಮಿಸ್ ಮಾಡ್ಕೊಂಡ್ರ ತಿಳ್ಕೊಬೇಕು. ಇದಕ್ಕೆ ಅಷ್ಟ ಹೆವಿ ಅಂದ್ರೆ ಸೂಪರ್ ಮ್ಯಾಚ್ ಇತ್ತು. ನಾನು ಬಿಡ್ಲಾರ ನೋಡ್ಲತ್ತಿದ್ದೆ ಮ್ಯಾಚ್ ಅಂತೂ. ಅದ್ರ ನಮ್ಮ ಗಣೇಶ್ ಅವ್ರ ಪಕ್ಕ ಬಾಲಿಂಗ್ ಬ್ಯಾಟಿಂಗ್ ಇದು ಬರಲಿಲ್ಲ. ಯಾಕಂದ್ರೆ ಕರುಣ್ ನಾರಾಯಣ್ ಅವ್ರು ಬಾಲಿಂಗ್ ಗುರು ಹೇಳ್ಬೇಕಾರೆ 3 ವಿಕೆಟ್ ತೊಗೊಂಡ್ರು. ಮತ್ತು ಈ ಕಡೆ ನಮ್ಮ ಸುನಿಲ್ ರಾವ್ ಅವರು 2 ವಿಕೆಟ್, ಮತ್ತು ಸುನಿಲ್ ರಾವ್ ಅಂತರು ಪಕ್ಕ ಭಾರಿ ಬೌಲರ್ ಆಗ್ಯಾರು. ಈಗ ನಮ್ಮ ಕರುಣ್ ನಾರಾಯಣ್ ಅವ್ರು ಹೇಳ್ಬೇಕು 3 ವಿಕೆಟ್ ತೊಗೊಂಡ್ರು. ಮತ್ತು ಈ ಕಡೆ ಅಂತ ನಮ್ಮ ಗಣೇಶ್ ಅವ್ರು ಇವತ್ತು ಭಾಳ ವಿಕೆಟ್ ತೊಗೊಳಿಲ್ಲ. ಮತ್ತು ಜಯರಾಮ್ ಕಾರ್ತಿಕ್ ಅವರು ಒಂದು ಸ್ವಲ್ಪ ರನ್ ಹೊಡ್ಸೋದ್ರು. ಮತ್ತು ಈ ಕಡೆ ನಮ್ಮ ರಾಜು ಅವರು 1 ವಿಕೆಟ್ ತೊಗೊಂಡ್ರು. ಸಖತ್ ಏನು ಹೇಳ್ಬೇಕು, ಹೇಳಕ್ಕೆ ಮಾತಾ ಬರೋಲ್ಲ ಈಗ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಬಗ್ಗೆ. ಆಟ ಫೀಲ್ಡಿಂಗ್ ಒಳಗೂ ಕರುಣ್ ನಾರಾಯಣ್ ಅವ್ರು ಭಾರಿ ಇದ್ರು, ಮತ್ತು ಬಾಲಿಂಗ್ ಒಳಗೂ 3 ವಿಕೆಟ್ ತೊಗೊಂಡ್ರು. ಸೊ ಟಾಪ್ ಪರ್ಫಾರ್ಮರ್ ಅಂತ ಹೇಳ್ಬೇಕು. ಇವತ್ತಿನ ಟಾಪ್ ಪರ್ಫಾರ್ಮರ್ ಯಾರ್ಯಾರು ಅಂದ್ರೆ ಒಂದು ಡಾರ್ಲಿಂಗ್ ಕೃಷ್ಣ ಅವರು, ಇನ್ನೊಂದು ಮಂಜುನಾಥ್ ಗೌಡ ಅವರು, ಇನ್ನೊಂದು ಏನೈತಿ ಕರಣ್ ನಾರಾಯಣ್ ಅವ್ರ ಅಂತ ಹೇಳ್ಬೇಕು. ಮತ್ತು ಇವ್ರು 3 ಮಂದಿ ಬೆಂಗಳೂರು ಬುಲ್ಸ್ ಕರ್ನಾಟಕ ಬುಲ್ಡೋಸರ್ಸ್ ಗೆಲ್ಬೇಕಾರೆ ದೊಡ್ಡ ಕಾರಣ ಅಂತಾನೆ ಹೇಳ್ಬೇಕು. ಸೊ ಅವ್ರಿಗೆ ಎಲ್ಲ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಸಖತ್ತಾಗಿತ್ತು. ಯಾರ್ಯಾರು ಮಿಸ್ ಮಾಡ್ಕೊಂಡ್ರಿ ಹೋಗಿ ಜಿಯೋ ಹಾಟ್ಸ್ಟಾರ್ ಕಾಣಿಸ್ತದೆ, ಜಿಯೋ ಹಾಟ್ಸ್ಟಾರ್ ಒಳಗೆ ಹೈಲೈಟ್ಸ್ ನೋಡ್ರಿ. ಸಖತ್ತಾಗಿದ್ದು ಮ್ಯಾಚ ನೋಡಿ. ಮತ್ತು ಅದು ಮ್ಯಾಚ್ ಹೆಂಗಿತ್ತು ಕಾಮೆಂಟ್ ಮಾಡಿರಿ, ಹಂಗೆ ವಿಡಿಯೋ ಹೇಗಿತ್ತು ಕಾಮೆಂಟ್ ಮಾಡಿರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.